ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಬಹುಮತದ ಕೊರತೆ ಎದುರಿಸುತ್ತಿದ್ದ ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ವಿಜಯ್ ಅವರಿಗೆ ಕೊನೆಗೂ ಮ್ಯಾಜಿಕ್ ನಂಬರ್ ಸಿಕ್ಕಿದ್ದು ಕಾಂಗ್ರೆಸ್ ನಂತರ ಸಿಪಿಐ ಮತ್ತು ವಿಸಿಕೆ ಬೆಂಬಲ ಘೋಷಿಸಿವೆ. ಹೀಗಾಗಿ ದಳಪತಿ ವಿಜಯ್ ಶೀಘ್ರದಲ್ಲೇ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸರ್ಕಾರ ರಚನೆಗೆ ನಟ ರಾಜಕಾರಣಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಶುಕ್ರವಾರ ಬೇಷರತ್ತ ಬೆಂಬಲ ಘೋಷಿಸಿದೆ. ಇದರ ಬೆನ್ನಲ್ಲೇ ವಿಸಿಕೆ ಸಹ ಟಿವಿಕೆಗೆ ಬೆಂಬಲ ಘೋಷಿಸಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಸುದೀರ್ಘ ಚರ್ಚೆಯ ನಂತರ ಎಡಪಕ್ಷ ಸಿಪಿಐ ಟಿವಿಕೆಗೆ ಬೆಂಬಲ ನೀಡಲು ನಿರ್ಧರಿಸಿತು ಮತ್ತು ಇದರ ಪ್ರಕಾರ ಸರ್ಕಾರ ರಚನೆಗೆ ಬೇಷರತ್ತಾದ ಬೆಂಬಲ ಪತ್ರವನ್ನ ನೀಡಿದೆ. ಈ ಪತ್ರವನ್ನ ತಮಿಳುನಾಡು ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ಅವರಿಗೆ ಕಳುಹಿಸಲಾಗಿದೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ ಸಿಪಿಐನ ಇಬ್ಬರು ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ. ಏಪ್ರಿಲ್ 23ರಂದು ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಟಿವಿಕೆ ಸರ್ಕಾರ ರಚಿಸಲು ಡಿಎಂಕೆ ಮಿತ್ರ ಪಕ್ಷಗಳಾದ ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ಬೆಂಬಲವನ್ನ ಕೋರಿತು. ದಳಪತಿ ವಿಜಯ್ ನೇತೃತ್ವದ ಟಿವಿಕೆಗೆ ಈಗಾಗಲೇ ಕಾಂಗ್ರೆಸ್ ಕಂಡೀಷನಲ್ ಬೆಂಬಲ ನೀಡಿದೆ. ಇದೀಗ ಸಿಪಿಐ, ಸಿಪಿಎಂ, ವಿಸಿಕೆ ಕೂಡ ಬೆಂಬಲ ಘೋಷಿಸಿದ್ದು ವಿಜಯ್ ಸುಲಭವಾಗಿ ಮ್ಯಾಜಿಕ್ ನಂಬರ್ ದಾಟಿದಂತಾಗಿದೆ. ಟಿವಿಕೆ ಒಟ್ಟು 107 ಸ್ಥಾನಬಲ, ಸಿಪಿಐನಿಂದ 2, ಸಿಪಿಎಂನಿಂದ 2, ವಿಸಿಕೆಯಿಂದ 2, ಕಾಂಗ್ರೆಸ್ನಿಂದ 5 ಸೇರಿ 118 ಆಗಲಿದೆ. ಒಟ್ಟಿನಲ್ಲಿ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ರಚನೆಯ ಕಸರತ್ತು ಯಶಸ್ವಿಯಾಗಿದ್ದು ವಿಜಯ್ ಅವರ ರಾಜ್ಯಪಾಲರ ಭೇಟಿ ಬಳಿಕ ಮುಖ್ಯಮಂತ್ರಿ ಮತ್ತು ಸಂಪುಟ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ದಿನಾಂಕ ಮತ್ತು ಇತರ ಮಾಹಿತಿ ಹೊರಬೀಳುತ್ತೆ. ಬಲ್ಲ ಮೂಲಗಳ ಪ್ರಕಾರ ವಿಜಯ್ ಅವರ ಸಚಿವ ಸಂಪುಟದಲ್ಲಿ ವಿಸಿಕೆ ಪಕ್ಷಕ್ಕೆ 1 ಮತ್ತು ಎಡಪಕ್ಷಗಳಿಗೆ 2 ಸಚಿವ ಸ್ಥಾನಗಳು ಲಭಿಸಲಿವೆ. ಮಾತುಕತೆ ಸಂದರ್ಭದಲ್ಲಿ ಈ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ದಳಪತಿ ವಿಜಯ್ ಈ ಯಶಸ್ಸನ್ನ ಕಾಣುವುದಕ್ಕೆ ಕಾರಣವೇನು ಅನ್ನುವಂಥ ಚರ್ಚೆ ಕೂಡ ಹೆಚ್ಚಾಗಿದೆ. ಚಿತ್ರರಂಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿದ ದಳಪತಿ ವಿಜಯ್ ತಮಿಳುನಾಡು ರಾಜಕೀಯ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಕೇವಲ 1 ವರ್ಷಗಳ ಅಂತರದಲ್ಲಿ ಪಕ್ಷ ಸ್ಥಾಪಿಸಿ ಬೇರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಏಕಾಂಗಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ತಮಿಳುನಾಡಿನಲ್ಲಿ ಗದ್ದುಗೆ ಇರೋದು ಪಕ್ಕ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಚೊಚ್ಚಲ ಸ್ಪರ್ಧೆಯಲ್ಲಿ ಸೆಂಚುರಿ ಬಾರಿಸಿರುವ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ 108 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಈ ಗೆಲುವಿನ ಯಶಸ್ಸಿನ ಹಿಂದೆ ವಿಜಯ್ ಸ್ಟಾರ್ಡಮ್ ಮತ್ತು ಚುನಾವಣೆಗೂ ಮುನ್ನ ಟಿವಿಕೆ ಪಕ್ಷ ನೀಡಿದ ಭರವಸೆಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೌದು, ಟಿವಿಕೆಯ ವಿಜಯ್ ನೀಡಿದ್ದ ಆ ಭರವಸೆಗಳಾದ್ರೂ ಏನು? ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ ಎಲ್ಪಿಜಿ ಸಿಲಿಂಡರ್ಗಳು, ಪ್ರತಿ ವಧುವಿಗೆ 1 ಪೌಂಡ್ ಚಿನ್ನ ಮತ್ತು ರೇಷ್ಮೆ ಸೀರೆ, ಗುಣಮಟ್ಟದ ಶಿಕ್ಷಣವನ್ನ ಒದಗಿಸುವುದಕ್ಕೆ ಉಚಿತ ವಸತಿ ಶಾಲೆಗಳ ಸ್ಥಾಪನೆ, ವಿದ್ಯಾರ್ಥಿಗಳಿಗೆ 20 ಲಕ್ಷದವರೆಗೆ ಶಿಕ್ಷಣ ಸಾಲ ಸೌಲಭ್ಯ, ತಮಿಳುನಾಡನ್ನ ಮಾದಕ ವಸ್ತು ಮುಕ್ತಗೊಳಿಸುವ ಯೋಜನೆಗಳು, ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೆ ಆರೋಗ್ಯ ವಿಮಾ ರಕ್ಷಣೆ, ಪದವಿ ಹೊಂದಿರುವ ನಿರುದ್ಯೋಗಿಗಳಿಗೆ ತಿಂಗಳಿಗೆ 2,500 ರೂಪಾಯಿ, ಯುವಕರಿಗೆ 50 ಲಕ್ಷ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವುದು, ಸಣ್ಣ ರೈತರಿಗೆ ಅಂದ್ರೆ 5 ಎಕರೆಗಿಂತ ಕಡಿಮೆ ಜಾಗ ಹೊಂದಿರುವಂತಹ ರೈತರಿಗೆ ಸಂಪೂರ್ಣ ಬೆಳೆ ಸಾಲ ಮನ್ನಾ, ಕಬ್ಬು ಬೆಳೆಗಾರರಿಗೆ ಟನ್ಗೆ 4,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ. ಹೀಗೆ ಟಿವಿಕೆ ವಿಜಯ್ ಚುನಾವಣೆಗೂ ಮುನ್ನ ಸಾಲು ಸಾಲು ಯೋಜನೆಗಳನ್ನ ಘೋಷಿಸಿದ್ದಾರೆ. ಇದೀಗ ವಿಜಯ್ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಟಿವಿಕೆ ಈ ಮಟ್ಟಿಗೆ ಗೆಲ್ಲೋದಕ್ಕೆ ಪ್ರಣಾಳಿಕೆಯೇ ಕಾರಣ ಅನ್ನುವಂತಹ ಲೆಕ್ಕಾಚಾರ ಹೆಚ್ಚಾಗಿದೆ. ಸದ್ಯ ವಿಜಯ್ ಚುನಾವಣೆಗೂ ಮುನ್ನ ಘೋಷಿಸಿರುವ ಎಲ್ಲಾ ಭರವಸೆಗಳನ್ನ ಈಡೇರಿಸ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಈ ಫಲಿತಾಂಶ ಕೇವಲ ಗೆಲುವು ಮತ್ತು ಸೋಲುಗಳ ಲೆಕ್ಕಾಚಾರ ಅಲ್ಲ, ಬದಲಾಗಿ ಬದಲಾಗ್ತಾ ಇರುವ ಸಾರ್ವಜನಿಕ ಅಭಿಪ್ರಾಯ, ಹೊಸ ರಾಜಕೀಯ ಆಕಾಂಕ್ಷೆಗಳು, ತಮಿಳುನಾಡಿನಲ್ಲಿ ಸಾಂಪ್ರದಾಯಿಕ ಪಕ್ಷಗಳು ಎದುರಿಸ್ತಾ ಇರುವ ಸವಾಲುಗಳ ಬಗ್ಗೆ ಒತ್ತಿ ಹೇಳ್ತಾ ಇದೆ.